ಕಾರವಾರದಲ್ಲಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಲಾರಿ ಚಾಲಕ ಮಧ್ಯರಾತ್ರಿ ನೋಡಿ ಘಟನೆ ನಡೆದಿದ್ದು ಮಧ್ಯರಾತ್ರಿಯಲ್ಲಿ ಘಟನೆ ನಡೆದಿತ್ತು. ಅವರನ್ನು ಹೇಗೋ ಬಚಾವ್ ಮಾಡುವಂಥ ಕೆಲಸಗಳಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಡರಾತ್ರಿ ನಡೆದಿದ್ದಂಥ ಘಟನೆ. ರಾತ್ರೋರಾತ್ರಿ ಕಾಳಿ ನದಿಯ ಸೇತುವೆ ಕುಸಿದು ಬಿದ್ದಿತ್ತು. ಗೋವಾದಿಂದ ಹುಬ್ಬಳ್ಳಿ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಈಗ ರಾತ್ರೋರಾತ್ರಿ ನಡೆದಂಥ ಘಟನೆ ಅದು. ಈಗ ಹೊಸ ಸೇತುವೆಯ ಪಕ್ಕದಲ್ಲೇ ಹಳೆ ಸೇತುವೆ ಕುಸಿದ್ರಿಂದ ಆ ಒಂದು ಮಾರ್ಗವನ್ನು ಬದಲು ಮಾಡಲಾಗಿದೆ. ನೋಡಿ, ಗೋವಾದಿಂದ ಹುಬ್ಬಳ್ಳಿ ಮಾರ್ಗವನ್ನು ಏನು ಸಂಪರ್ಕಿಸುವಂಥ ಸೇತುವೆ ಆಗಿತ್ತು. ರಾತ್ರೋರಾತ್ರಿ ಕುಸಿದು ಬಿದ್ದಂಥ ಹಿನ್ನೆಲೆಯಲ್ಲಿ ಯಾವುದೇ ಹಾನಿ ಆಗಿಲ್ಲ. ನೋಡಿ, ಅಲ್ಲಿ ಟ್ರಕ್ ನಿಂತಿರುತ್ತೆ, ಟ್ರಕ್ ಹೋಗ್ತಾ ಇರುತ್ತೆ, ಟ್ರಕ್ಕಲ್ಲಿದ್ದಂಥ ಒಬ್ಬ ಲಾರಿ ಚಾಲಕ ಇರ್ತಾನೆ. ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾತ್ರೋರಾತ್ರಿ ಒಂದು ಮೆಗಾ ಶೋಧ ಕಾರ್ಯಾಚರಣೆಯನ್ನು ಮಾಡಿ, ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿ ಆತನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ತಡರಾತ್ರಿ 1 ಗಂಟೆ ಸುಮಾರಿಗೆ ಕಾಳಿ ಸೇತುವೆ ಕುಸಿದು ಬೀಳುತ್ತೆ. ಆ ಕಾಳಿ ನದಿ ಸೇತುವೆ ಕುಸಿದು ಬಿದ್ದಿದೆಯಲ್ಲ, ಈಗ ಆ ಒಂದು ಚಿತ್ರಣ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ನೋಡಿ, ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಸೇತುವೆ ಬ್ರಿಡ್ಜ್ ನದಿಯಲ್ಲಿ ಬಿದ್ದು ಹೋಗಿದೆ ಅಂತೇಳಿ. ನೋಡಿ, ಮೀನುಗಾರರ ಸಹಾಯದಿಂದ ಲಾರಿ ಚಾಲಕನನ್ನ ರಾತ್ರಿ ರಕ್ಷಣೆ ಮಾಡುವಂತ ಕೆಲಸ ಆಗುತ್ತೆ. ಸುಮಾರು 38 ವರ್ಷದ ಹಳೆಯ ಬ್ರಿಡ್ಜ್ ಅದು. ನೋಡಿ, ಗೋವಾ ಮತ್ತು ಹುಬ್ಬಳ್ಳಿಯನ್ನ ಸಂಪರ್ಕಿಸುವಂತ ಬ್ರಿಡ್ಜ್ ಆಗಿತ್ತು. ಈಗ ಮಾರ್ಗ ಬದಲಾವಣೆ ಮಾಡಲಾಗಿದೆ. ರಾತ್ರಿ 1 ಗಂಟೆ ಆದಂಥ ಘಟನೆ 3 ಗಂಟೆ ಅಷ್ಟೊತ್ತಿಗೆ ಲಾರಿ ಚಾಲಕನನ್ನ ಮೀನುಗಾರರ ಸಹಾಯದಿಂದ ಕತ್ತಲಿದ್ರೂ ಪರವಾಗಿಲ್ಲ ಅಂತೇಳಿ ಆತನನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯಾವಳಿಯನ್ನ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ನೋಡಿ, ಆ ಒಂದು ಸಂಪರ್ಕಿಸುವಂಥ ಸೇತುವೆ ರೋಡ್ ಏನಿದೆ, ಬ್ರಿಡ್ಜ್ ಏನಿದೆ, ಯಾವ ರೀತಿಯಾಗಿ ಕಾಳಿ ನದಿಯಲ್ಲಿ ಕುಸಿದು ಬಿದ್ದಿದೆ ಅಂತೇಳಿ. ಒಂದು ಬದಿಯಲ್ಲಿ ವೆಹಿಕಲ್ಗಳು ಓಡಾಡ್ತಾ ಇದೆ, ಅಂದರೆ ಭಾರಿ ವಾಹನಗಳನ್ನು ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ದ್ವಿಚಕ್ರ ವಾಹನಗಳನ್ನು ಮಾತ್ರ ಅಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕೇವಲ ದ್ವಿಚಕ್ರ ವಾಹನಗಳು ಮಾತ್ರ ಓಡಾಡ್ತಾ ಇದೆ. ಭಾರಿ ಪ್ರಮಾಣದ ವಾಹನಗಳನ್ನು ಅಲ್ಲಿ ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಆ ಬ್ರಿಡ್ಜ್ ಕೂಡ ಎಲ್ಲಿ ಕೊಲ್ಯಾಪ್ಸ್ ಆಗ್ಬಿಡುತ್ತೋ ಅಂಥೇಳಿ. ನೋಡಿ, ಕಾಳಿ ನದಿಯಲ್ಲಿ ಬಿದ್ದಿರುವಂಥ ಬ್ರಿಡ್ಜ್ ಅದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿನಿಧಿ ಆಗಿರುವಂಥ ಶೇಷಗಿರಿಗ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿಗ ಸದ್ಯಕ್ಕೆ ಬದಲಿ ಮಾರ್ಗವನ್ನು ಅನುಸರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಯಾವ ಮಾರ್ಗ ಅದು? ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳೇನಾದರೂ ಇದೆಯಾ ಆ ಮಾರ್ಗದಲ್ಲಿ? ಹೌದು ನಾಗೇಂದ್ರ ಬಾಬು, ಉತ್ತರ ಕನ್ನಡ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ರೀತಿಯಾಗಿ ದುರ್ಘಟನೆ ನಡೀತಾ ಇರೋದು ವಾಹನ ಸವಾರರ ಪಾಲಿಗೆ ಒಂದ್ ರೀತಿಯ ಕಂಟಕವು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಕೆಲ ದಿನಗಳ ಹಿಂದೆ ಶಿರೂರಿನ ಗುಡ್ಡ ಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ವಾಹನ ಸವಾರರು ಕೂಡ ತುಂಬಾ ತೊಂದರೆನ ಅನುಭವಿಸಿದ್ರು. ಅದೇ ರೀತಿ ಕೂಡ ಇವತ್ತು ಅಂದ್ರೆ ತಡರಾತ್ರಿ ಕಾರವಾರದ ಕಾಳಿ ಸೇತುವೆ ಕೂಡ ಕುಸಿದಿರೋದ್ರಿಂದ ವಾಹನ ಸವಾರರು ತುಂಬಾ ಸಂಕಟವನ್ನ ಅನುಭವಿಸಿದ್ದಾರೆ. ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಗೋವಾ ಮತ್ತು ಕರ್ನಾಟಕವನ್ನ ಸಂಪರ್ಕಿಸುವ ಈ ಸೇತುವೆ ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು. ಆದ್ರೆ ತಡರಾತ್ರಿ ಏಕಾಏಕಿಯಾಗಿ ಈ ಸೇತುವೆ ಕುಸಿದ್ರಿಂದ ವಾಹನ ಒಂದು ಸಿಲುಕಿತ್ತು. ಅದರಲ್ಲಿರುವ ವಾಹನ ಚಾಲಕನನ್ನ ಕೂಡ ಸಂಬಂಧಪಟ್ಟವರು ರಕ್ಷಣೆ ಮಾಡಿದ್ದಾರೆ. ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆದುಕೊಂಡಿದ್ದಾನೆ. ಆದ್ರೆ ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ರೀತಿಯಾಗಿ ವಾಹನಗಳ ಸಂಚಾರಕ್ಕೆ ಧಕ್ಕೆ ಆಗುವಂತಹ ಘಟನೆಗಳು ಕೂಡ ನಡೆತಿರೋದು ತುಂಬಾ ಆತಂಕಕಾರಿ ಅಂತ ಹೇಳ್ಬೋದು. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ಭಾರಿ ವಾಹನಗಳ ಒಂದು ಓಡಾಟವನ್ನ ಈ ಹೊಸ ಸೇತುವೆ ಮೇಲೆ ನಿರ್ಬಂಧಿಸಿದೆ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಹಳೆ ಸೇತುವೆ ಕುಸಿತ ಆಗಿರೋದ್ರಿಂದ ಹೊಸ ಸೇತುವೆಗೆ ಏನಾದ್ರೂ ಧಕ್ಕೆ ಆಗ್ಬಹುದು, ಮುಂದೆ ಹೊಸ ಸೇತುವೆ ಏನಾದ್ರೂ ಅವಘಡಕ್ಕೆ ಈಡಾಗಬಹುದೆಂಬ ಮುನ್ನೆಚ್ಚರಿಕೆಯಾಗಿ ಭಾರಿ ವಾಹನಗಳನ್ನ ತಡೆ ಹಿಡಿಯಲಾಗಿದೆ. ಆದ್ರೂ ಕೂಡ ಜಿಲ್ಲಾಧಿಕಾರಿಗಳು ಹೇಳುವ ಮಾಹಿತಿ ಪ್ರಕಾರ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ಮಾರ್ಗದಲ್ಲೂ ಕೂಡ ಭಾರಿ ವಾಹನಗಳ ಸಂಚಾರವನ್ನ ಡೈವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಕಡೆ ಕೂಡ ಘಾಟ್ಗಳು ಇದಿರುವಂತದ್ದು. ಹೀಗಾಗಿ ಅಪಾಯ ಕೂಡ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಸ್ವಲ್ಪ ದಿನದವರೆಗೆ ಅಂದ್ರೆ ಮುಂದಿನ ಆದೇಶದ ಬರುವವರೆಗೆ ತಾವು ಭಾರಿ ವಾಹನಗಳ ಸಂಚಾರವನ್ನು ನಿರ್ಬಂಧಿಸುವುದಾಗಿ ತಿಳಿಸಿದ್ದಾರೆ. ಆದ್ರೆ ದ್ವಿಚಕ್ರ ವಾಹನಗಳು ಈಗಾಗಲೇ ಓಡಾಟವನ್ನು ಶುರು ಮಾಡಿದೆ. ಲಘು ವಾಹನಗಳಿಗೆ ಕೂಡ ಈಗಾಗಲೇ SP ಅವರು ಕೂಡ ಅನುಮತಿ ನೀಡಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಶಶಿಗಿರಿ ನಿಮ್ಮೆಲ್ಲ ಮಾಹಿತಿಗಾಗಿ.
ಕಾರವಾರದ ಕಾಳಿ ಸೇತುವೆ ಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಯಾದಂಥ ಲಕ್ಷ್ಮೀಪ್ರಿಯ ಆಗಿರ್ಬೋದು, SP ನಾರಾಯಣವರಾಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ CO ಈಶ್ವರ್ ಅವರು ಎಲ್ಲರೂ ಕೂಡ ಈಗ ಹಾಜರಿದ್ದಾರೆ. ನೋಡ್ತಾ ಇರ್ಬೋದು, ಕಾಳಿ ಸೇತುವೆಯ ಹೊಸ ಸೇತುವೆ ಮೇಲೆ ನಿಂತು ಹಳೆಯ ಸೇತುವೆಯ ಒಂದು ದೃಶ್ಯವನ್ನು ಕೂಡ ಸಚಿವರು ಕೂಡ ನೋಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ರಾತ್ರಿ ಈ ಒಂದು ದುರ್ಘಟನೆ ನಡೆದ್ರಿಂದ ಎಲ್ಲರೂ ಕೂಡ ಆಘಾತಗೊಂಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಗಲಿನ ವೇಳೆ ಆಗಿದ್ದರೆ ಭಾರಿ ದುರಂತ ಒಂದು ಕಾರವಾರದಲ್ಲಿ ನಡೆದು ಹೋಗ್ತಾ ಇತ್ತು. ಇನ್ನು ಜುಲೈ 16ರಂದು ಶಿರೂರಿನ ಒಂದು ಘಟನೆ ನೆನಪು ಮಾಸುವ ಮುನ್ನವೇ ಈ ರೀತಿ ಘಟನೆ ಆಗಿರುವುದು ಎಲ್ಲರ ಒಂದು ಆತಂಕವನ್ನು ಕೂಡ ಹೆಚ್ಚು ಮಾಡಿರುವಂಥ ಈ ಬಗ್ಗೆ ಸಚಿವರನ್ನೇ ಮಾತಾಡ್ತೀನಿ. ಈಗ ಸರ್ ನಮಸ್ಕಾರ. ಈಗ ಕಾರವಾರದಲ್ಲಿ ಮತ್ತೊಂದು ದುರಂತ ನಡೆದಿರುವಂಥದ್ದು, ಹಳೆ ಸೇತುವೆ ಕುಸಿದೋಗಿದೆ, ಏನು ಹೇಳ್ತೀವಿ ಸರ್? ಭಾಳ ಬೇಜಾರಾಯಿತು ನನಗೆ. ಸುದ್ದಿ ಮುಟ್ಟಿದ ತಕ್ಷಣ ನಾನು ಬಂದೆ, ರಾತ್ರಿನೇ ಗೊತ್ತಾಗಿತ್ತು. ನಾನು ಬೆಳಿಗ್ಗೆ ಬೇಗ ಬಂದೆ. ಇಲ್ಲಿ ನೋಡಿದಾಗ ಭಾಳ ಬೇಜಾರಾಯಿತು. ಇದು ದುರಂತ ದೇವರು ನಮಗೆ ಯಾವ ರೀತಿಯಲ್ಲೂ ತೊಂದರೆ ಆಗದಿದ್ದಂಗೆ, ಯಾರಿಗೂ ತೊಂದರೆ ಆಗದಿದ್ದಂಗೆ ದೇವರು ರಕ್ಷಣೆ ಮಾಡಿದ್ದಾನೆ. ಅದಕ್ಕೆ ನಾವು ಸ್ವಲ್ಪ ಸಮಾಧಾನದಲ್ಲಿ ಇರುವಂಥದ್ದು. ಇಲ್ಲಾಂದರೆ ಭಾಳ ದುಃಖ ಆಗ್ತಿತ್ತು. ಯಾರೋ ಪಾಪದವರು ಜೀವ ಕಳ್ಕೊಳ್ತಿದ್ರು. ಈಗ ಆಗೋಗಿದೆ. ಅವರು IRB ಅವರು ಯೋಚನೆ ಮಾಡಬೇಕಿತ್ತು. ಒಂದು ಬ್ರಿಡ್ಜ್ ಬೀಳ್ತದೆ ಅಂದರೆ ಬೀಳು ಮೊದಲೇ ಇನ್ನೊಂದು ಬ್ರಿಡ್ಜ್ ಮಾಡಿಕೊಳ್ಬೇಕು. ಬೀಳ್ತದೆ ಇಲ್ವೋ ಅಥವಾ ಏನಾಗಿದೆ, ಡ್ಯಾಮೇಜ್ ಆಗಿದೆ ಅನ್ನಲ್ಲಿ ನೋಡುವಂಥ ಎಲ್ಲ ಎಕ್ಸ್ಪರ್ಟ್ಗಳು ನಮ್ಮ ದೇಶದಲ್ಲಿದ್ದಾರೆ. ಏನನ್ನೂ ಮಾಡದೆ ಅದರಲ್ಲೇ ಓಡಿಸ್ತಾ ಇದ್ದಾರೆ. ಇದು ಇನ್ನೂ ಬಿಟ್ಕೊಡ್ಲಿಲ್ಲ. ಇವತ್ತು ಈಗ ರಿಪೋರ್ಟ್ ಕೊಡಬೇಕಂತೆ ಹೊಸ ಬ್ರಿಡ್ಜಿಗೆ. ಅರ್ಧ ಈ ಬ್ರಿಡ್ಜ್ ಹೋಗ್ಲಿಕ್ಕೆ ಕಾರಣ ಆ ಬ್ರಿಡ್ಜಲ್ಲಿ ನಿಂತ್ಕೊಂಡು ಈ ಬ್ರಿಡ್ಜ್ ಕೆಲಸ ಮಾಡಿದ್ದು ನೀವೆಲ್ಲ ನೋಡಿರ್ಬೋದು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದು ದುರಂತ. ಇದು ಯಾವಾಗಲೂ ಒಂದು ಬ್ರಿಡ್ಜ್ ಮಾಡುವಾಗ ಅವ್ರದ್ದೇ ಆದಂಥದ್ದೊಂದು ಮೆಥಡ್ ಇಟ್ಕೊಂಡು ಒಂದು ಏನು ಹೇಗೆ ಮಾಡಬೇಕು ಅಂತೇಳಿ ಮಾಡ್ತಾರೆ. ಇದು ಹಾಗಲ್ಲ. ಎಲ್ಲ ಅಲ್ಲಿಂದ ಇಲ್ಲಿಗೂ ಬಡ್ಕಳದಿಂದ ಇಲ್ಲಿವರೆಗೆ ನೋಡ್ತೀನಿ. ಅಲ್ಲಿ ಒಂದು ಬ್ರಿಡ್ಜ್ ಬಿದ್ದು ಹೋಗಿದೆ ಮೊನ್ನೆ, ಎಲ್ಲಿ ನಮ್ಮದು ಹಟ್ಟಿಕೇರಿಲಿ, ಇಲ್ಲಿ ಮತ್ತು ಸರಾವತಿದು ಬೀಳು ಚಾನ್ಸಸ್ ಇದೆ, ಬಂದ್ ಮಾಡಿ ಇಟ್ಟಿದ್ದಾರೆ. ಹೀಗೆ ಅಂದರೆ ಅವರು ಯೋಚನೆನೂ ಮಾಡೋದಿಲ್ಲ. ಬಿದ್ದು ಹೋಗೋಲ್ಲವರಿಗೆ ಹೊಸ ಬ್ರಿಡ್ಜ್ ಓಪನಿಂಗ್ ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ ಅಂದರೆ ಯೋಚನೆ ಮಾಡಬೇಕಾದಂಥ ವಿಷಯ. ಅವ್ರಿಗೆ ಅಷ್ಟು ನಿಷ್ಕಾಳಜಿಯಾಗಿದೆ IRB ಅವರಿಗೆ. ಅವ್ರಿಗೆ ಹೇಳುವವರು ಕೇಳುವವರು ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೀವಿ. ಸರ್, ಈಗ ನಿಯಮದ ಪ್ರಕಾರ ಆದರೆ ಈಗ ನಿಂತಿರುವ ಸೇತುವೆ ಪಕ್ಕದಲ್ಲಿ ಇನ್ನೊಂದು ಸೇತುವೆ ಮಾಡಬೇಕಾಗಿತ್ತು. ಫೋರ್ವೇ ಅಂತ ಹೇಳಿದ್ರೆ ಇನ್ನೊಂದು ಸೇತುವೆ ಮಾಡಬೇಕಾಗಿತ್ತು. ಹಳೆಯ ಸೇತುವೆಯಲ್ಲೇ ಮಾಡಿಕೊಂಡು ಅಂದರೆ ಹಣ ಉಳಿಸುವ ಒಂದು ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ದಾರೆ. ಹೀಗಾಗಿ ದುರಂತ ಆಗಿದೆ. ಖಂಡಿತ ಇದು ಏನು ಪ್ರತಿಯೊಂದು ಕಡೆಯಲ್ಲೂ ಎರಡೆರಡು ಸೇತುವೆ ಆಗಬೇಕು, ಡಬಲ್ ಫೋರ್ವೇ ಆಗಬೇಕು ಅಂದೇಳಿ ಮಾಡೋದು. ಅವ್ರ ಹತ್ರ ಕೇಳಿದರೆ ಈಗ ಹೇಳ್ತಾರೆ, ಈಗ ಸರಾವತಿದು ಇನ್ನೊಂದು ಯಾಕ್ರಿ ಸ್ಟಾರ್ಟ್ ಮಾಡಲಿಲ್ಲ ಇನ್ನೂ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅಂತಾರೆ. ಅಂದರೆ ಇವರು ಯಾವ ಮಾನದಂಡ ಇಟ್ಕೊಂಡು ಅಥವಾ ಯಾವ ರೀತಿ ಇವರು ಎಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಥವಾ ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡಿದ್ದಾರೆ, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂದೇಳಿ ಇದರಲ್ಲಿ ಅರ್ಥ ಆಗ್ತದೆ. ಹಾಗಾಗಿ IRB ಅವರು ಅಲ್ಲಿಂದ ಇಲ್ಲಿವರೆಗೂ ಜನರನ್ನು ಸಾಯಿಸ್ತಾ ಇದ್ದಾರೆ, ಸಾವಿರಗಟ್ಟಲೆ.